ಮೈಸೂರು ಸಿಲ್ಕ್ ಸೀರೆಗಳಿಗೆ ಏಕಾಏಕಿ ವಿಪರೀತ ಬೇಡಿಕೆ ಸೃಷ್ಟಿಯಾಗಿದೆ. ಇದರ ಪರಿಣಾಮ ಕೆಎಸ್ಐಸಿ ಮಳಿಗೆಗಳ ಮುಂದೆ ಮಹಿಳೆಯರು ಕ್ಯೂ ನಿಲ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಗೆ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಆದರೂ ಕೂಡ ತಮಗೆ ಬಯಸಿದ ಸೀರೆ ಸಿಗ್ತಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇಲ್ಲ. ಶುದ್ಧ ರೇಷ್ಮೆ ಸೀರೆಯನ್ನ ಕೆಎಸ್ಐಸಿ ಮಾಡುತ್ತೆ ಏನ, ಅದು ಬೇರೆ ಎಲ್ಲೂ ಸಿಗಲ್ಲ ಅನ್ನೋದೇ ಬೇಡಿಕೆ ಸೃಷ್ಟಿಯಾಗೋದಕ್ಕೆ ಕಾರಣ. ಮಾರುಕಟ್ಟೆಯಲ್ಲಿ ಸಿಗುವಂತ ಉಳಿದ ರೇಷ್ಮೆ ಸೀರೆಗಳೇನಿದಾವೆ ಅದು ಶುದ್ಧ ರೇಷ್ಮೆ ಸೀರೆಗಳಲ್ಲ. ಆದರೆ ಕೆಎಸ್ಐಸಿ ಮಾಡುವಂತ ಸೀರೆಗಳು ಶುದ್ಧ ರೇಷ್ಮೆ ಸೀರೆಗಳು. ಇದರಿಂದಾಗಿ ವಿಪರೀತ ಡಿಮಾಂಡ್ ಸೃಷ್ಟಿಯಾಗಿದೆ. ಕೆಎಸ್ಐಸಿ ಮಳಿಗೆಗಳ ಮುಂದೆ ಮಹಿಳೆಯರು ಕ್ಯೂ ನಿಲ್ತಾ ಇದ್ದಾರೆ. ಟೋಕನ್ ವ್ಯವಸ್ಥೆ ಈಗ ಜಾರಿಯಾಗಿದೆ. ಟೋಕನ್ ಕೊಟ್ಟು ಟೋಕನ್ ಪಡ್ಕೊಂಡು ಸೀರೆ ಖರೀದಿ ಮಾಡಬೇಕಾದಂತ ಸ್ಥಿತಿ. ಇದರ ಮಧ್ಯೆ ಮಹಿಳೆಯರು ಆಕ್ರೋಶನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಕನ್ ತಗೊಂಡು ಗಂಟೆಗಟ್ಟಲೆ ಕಾಯ್ಬೇಕು ನಾವು, ಆದರೂ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಮೊದಲೆಲ್ಲ ಕಾಂಚೀವರಂ ಬನಾರಸ್ ಅನ್ನುವಂಥದ್ದು ಒಂದು ಕಾಂಪಿಟೇಷನ್ ಇತ್ತು. ಇವಾಗ ಅದಕ್ಕೆ ಇದು ಸರ್ಕಾರಿ ಉದ್ಯಮ ಆದ್ರೂ ಅದಕ್ಕೆ ಚಾಲೆಂಜ್ ಮಾಡುವಂಥ ಒಂದು ಅವಕಾಶ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕೈತೆ. 10:30 ಕದ ತೆಗಿ ಬಾಗಿಲು ಓಪನ್ ಮಾಡೋದು, ಸ್ಟಾಕ್ಗೆ ಬರೋದೇ 10:30ಗೆ, ಆಮೇಲೆ ನಮಗೆ ಕೊಡೋದವರು. ಇವಾಗ ಸರ್ಕಾರದ ಉದ್ಯಮಕ್ಕೆ ಇಷ್ಟು ಬೇಡಿಕೆ ಬಂದೈತೆ ಅಂದಾಗ ಸರ್ಕಾರದವರು ಈ ವಿಷಯದಲ್ಲಿ ಗಮನ ಹರಿಸ್ಬೇಕು. ಸರ್ ಬೇಗ ತಗೊಂಡು ಬೇಗ ಹೋಗೋಣ ಅಂತ ಬಂದಾಗ ಮತ್ತೆ ಫಸ್ಟ್ ಬಂದರೆ ಸ್ಟಾಕ್ ಬಂದ ತಕ್ಷಣ ನಮ್ಗೆ ಬೇಕಾದ ಕಲೆಕ್ಷನ್ ಸಿಗುತ್ತೆ ಮತ್ತು ಕಲರ್ ಸಿಗುತ್ತೆ ಅಂದ್ಬಿಟ್ಟು ಜಾಸ್ತಿ ತರಲ್ಲ ಇವರು. ಎಷ್ಟು ಒಂದು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ತಂದಿರ್ತಾರೆ ಅಂತ. ಸ್ಟಾಕು ಜಾಸ್ತಿ ಬರಲ್ಲ, ಒಂದು ದಿವಸಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ತಗೋಬಿಡ್ತಾರೆ. ಏನಕ್ಕೆ ಬೇಗ ಬರ್ತೀವಿ ಅಂತಂದರೆ ಇಲ್ಲಿ ಸ್ಟಾಕ್ ಲಿಮಿಟೆಡ್ ಆಗಿ ಬರುತ್ತೆ. ಮತ್ತು ಬಂದ ತಕ್ಷಣ ನಮಗೆ ಬೇಕಾದಂಥ ಡಿಸೈನ್ ಮತ್ತು ಕಲರ್ಸ್ ತೊಗೋಬೋದು ಅನ್ನೋ ಇಂಟೆನ್ಷನಿಗೆ ಬರ್ತೀವಿ. ಮತ್ತು ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ಇಲ್ಲಿ ಸಪ್ಲೈ ಕೂಡ ಕಡಿಮೆ ಇರೋದ್ರಿಂದ ಇಲ್ಲಿ ಜನಗಳು ತುಂಬ ಜನ ಬರ್ತಾರೆ. ಮತ್ತು ನಮ್ಗಳಿಗೆ ಮೈಸೂರವರು ತುಂಬ ಬೇಗ ಬರ್ತಾರೆ. ನಮ್ಮ ದೂರದಿಂದ ಬರೋರು ನಾವು ಬೇಗ ಬಂದಷ್ಟು ನಮಗೆ ಬೇಗ ಸಿಗುತ್ತೆ ಅನ್ನೋದೊಂದು ಇಂಟೆನ್ಷನಿಂದ ಬೇಗ ಬರ್ತೀವಿ ಅಷ್ಟೇ. ನನಗೆ ಗೊತ್ತಾಗಿದ್ದ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಪ್ಲಾಯೀಸ್ ಎಲ್ಲ ಬೇರೆ ಬೇರೆ ಥರ ಸ್ಯಾರಿ ಇದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಎಂಪ್ಲಾಯೀಸ್ಗಳು ಕಡಿಮೆ ಇದ್ದಾರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ ಒರಿಜಿನಾಲಿಟಿ ಅಂತ ಬಂದಾಗ ಮೈಸೂರು ಸಿಲ್ಕ್ ಅಂತ ಬಂದಾಗ KSIಲೇ ತಗೋಬೇಕು ಅನ್ನೋದು ಒರಿಜಿನಾಲಿಟಿ ಒಂದು ಕೊಡ್ತಾರೆ. ಒಂದು ಆಕ್ಚುಲಿ ಏನಂತಂದ್ರೆ ಇದು GI ಟ್ಯಾಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.